ನಮಸ್ತೆ ವೀಕ್ಷಕರೇ, F9 ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಜಾತ್ರಾ ನಿಮಿತ್ತವಾಗಿ ಜೈಜಿ ಹಾಸ್ಪಿಟಲ್ ಘಟಪ್ರಭಾ ವೈದ್ಯರು ಶಿಬಿರವನ್ನು ಹಮ್ಮಿಕೊಂಡಿದ್ದರು. ಈ ಶಿಬಿರದಲ್ಲಿ ಗೋಡಗೇರಿ ಗ್ರಾಮದ ಗ್ರಾಮಸ್ಥರು ರಕ್ತದಾನ ಮಾಡಿದ್ದಾರೆ. ತದನಂತರ ಜೈಜಿ ಹಾಸ್ಪಿಟಲ್ ವೈದ್ಯರಾದ ಪಾಟೀಲರು ಜನರಿಗೆ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಔಷಧಿಗಳನ್ನು ಉಚಿತವಾಗಿ ನೀಡಿದ್ದಾರೆ. ಏನ್ ಮಾಡ್ಬೋದು ಅನ್ನೋದಕ್ಕ ನಾವು ವಿಡಿಯೋ ತೋರಿಸ್ತೀವಿ. ಅಂದ್ರೆ ಇದನ್ನ ನಾವೇನಂತೀವಿ, ಹೃದಯ ಸ್ತಂಭನ ಅಂತ ಕರೀತೀವಿ. ಹೃದಯ ಸ್ತಂಭನ ಆತಪ್ಪ ಅಂತಂದ್ರ ಏನ್ ಮಾಡ್ಬೋದು ಇಮಿಡಿಯೇಟ್ ಆಗಿ, ಅಂದ್ರ ನಾವು ತುರ್ತು ಚಿಕಿತ್ಸೆಯನ್ನ ನೀಡಿದ್ವಿ ಅಂತಂದ್ರೆ ಅವ್ರ ಪ್ರಾಣವನ್ನ ಉಳಿಸುವಂತಹ ಒಂದು ಪ್ರಕ್ರಿಯೆ. ಅದನ್ನ ನಾವು ಹೆಂಗ್ ಮಾಡ್ಬೋದು ಮನೆಯೊಳಗ ಅನ್ನೋದನ್ನ ನಾವು ನಿಮ್ಗೆಲ್ಲ ತೋರಿಸ್ತೀವಿ. ಸೊ ಈ ವಿಡಿಯೋ ನೀವು ನೋಡಿದ್ರೆ ಅಂತಂದ್ರ ನಿಮ್ಮ ಮನೆಯೊಳಗೆ ಯಾರಿಗಾದ್ರೂ ಆತರ ಏನಾದ್ರೂ ಪರಿಸ್ಥಿತಿ ಬಂತಂದ್ರ ಅದನ್ನ ನೀವು ಮಾಡುವಂತ ಶಕ್ತಿ ನಿಮಗೆ ಬರ್ಬೇಕು. ಅಂದ್ರೆ ಎಷ್ಟೋ ಜನರ ಪ್ರಾಣವನ್ನ ನೀವು ಉಳಿಸ್ಲಿಕ್ಕೆ ಸಹಾಯ ಮಾಡ್ತೀರಾ ಅನ್ನೋದ್ರ ಉದ್ದೇಶದಿಂದ ಇವತ್ತು ನಾವು ವಿಡಿಯೋ ಮತ್ತು ಸಂಶೋಧನಾ ಕೇಂದ್ರದಿಂದ ನಮ್ಮ ಆಸ್ಪತ್ರೆ ವತಿಯಿಂದ ಈ ಅಮೃತ ಮಹೋತ್ಸವ ಪರ್ವ ಸ್ಟಾರ್ಟ್ ಇದೆ. ಈ ಅಮೃತ ಮಹೋತ್ಸವ ಪರ್ವದ ಅಂಗವಾಗಿ 75 ಸರಣಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ 75 ಪ್ರೋಗ್ರಾಮ್ ಪೈಕಿ ಒಂದು ಪ್ರೋಗ್ರಾಮು ಇದೊಂದು ಸುತ್ತಮುತ್ತ ಎಲ್ಲ ಊರಿಗೆ ಹೋಗಿ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ ಅಂತ, ಇದು 75 ಊರದಲ್ಲಿ ನಾವು ಹೆಲ್ತ್ ಚೆಕಪ್ ಕ್ಯಾಂಪ್ ಆಗ್ತಾ ಇದ್ದೇವೆ. ಅದರ ಅಂಗವಾಗಿ ನಾವು ಇವತ್ತು ಸದ್ಯ ಈ ನಮ್ಮ ಗೋಡಗೇರಿ ಗ್ರಾಮಕ್ಕೆ ಬಂದು ನಾವು ಪೇಷಂಟ್ ನೋಡ್ತಾ ಇದ್ದೇವೆ. ಅಜ್ಜ ಅವರು ಪರಮಪೂಜೆ ಅಜ್ಜ ಅವರ ಒಂದು ಆಶೀರ್ವಾದದಿಂದ ಒಂದು ಆಹ್ವಾನಿಸಿದಾಗ ಈ ಒಂದು ಬಂದು ಇಲ್ಲಿ ಸಂಸ್ಥಾದಿಂದ ಬಂದು ಈ ಊರಿಗೆ ಒಂದು ಕ್ಯಾಂಪ್ ಹಾಕಬೇಕಂತ ತಿಳ್ಕೊಂಡು ಅವರು ಮನವಿ ಕೊಟ್ಟಾಗ ಅವ್ರು ಬಂದು ಮಾಡಿಕೊಡು ಅಂತ ಹೇಳಿದಾಗ ನಾವು ಇಲ್ಲಿ ಒಂದು ಕ್ಯಾಂಪ್ ಹಾಕ್ತಾ ಇದ್ದೀವಿ. ಈ ಕ್ಯಾಂಪ್ದಲ್ಲಿ ಎಲ್ಲ ಪ್ರಕಾರದ ಪೇಷಂಟ್ಗಳು ನೋಡ್ತೇವೆ. ಅದೇ ಪ್ರಕಾರ ಏನಾದರೂ ಮೆಡಿಸಿನ್ಸ್ ಬೇಕಾದ್ರೆ ನಾವು ಫ್ರೀ ಆಗಿ ನಾವು ಕೊಡ್ತಾ ಇದ್ದೀವಿ. ಇದಲ್ಲದೆ ಯಾವುದೋ ಸರ್ಜರಿ ಆಗಲಿ ಯಾವುದೊಂದು ಪೇಷಂಟ್ಗೆ ಒಂದು ಅಡ್ಮಿಟ್ ಆಗುವಂಥ ಒಂದು ಕೆಲಸ ಇದ್ದಾಗ ನಮ್ಮ ಆಸ್ಪತ್ರೆಯಲ್ಲಿ ಬಂದುಕೊಂಡು ರಿಯಾಯಿತಿ ದರದಾಗ ನಾವು ಎಲ್ಲನೂ ಮಾಡ್ತಾ ಇದ್ದೇವೆ. ಈ ಬರುವ ಒಂದು ವರ್ಷದಾಗ 75 ಊರ ಹಳ್ಳಿಯಲ್ಲಿ ಹೋಗಿ ಒಂದು ಕ್ಯಾಂಪ್ಗಳು ಮಾಡ್ತಾ ಇದ್ದೇವೆ. ಇದಲ್ಲದೆ ಬೇರೆ ಬೇರೆ ಈ 75 ಅಡಿಯಲ್ಲಿ ಬೇರೆ ಬೇರೆ ಎಲ್ಲ ಸಮಾಜಾಭಿಮುಖ ಕೆಲಸಗಳು, ಅದೇ ಪ್ರಕಾರ ಸೋಷಿಯಲ್ ಸರ್ವಿಸ್, ಎಜುಕೇಷನಲ್ ಸರ್ವಿಸ್ ಮತ್ತು ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದಲ್ಲಿ ಶಾಲೆಗಳಿಗೆ ಹೋಗಿ ಎಲ್ಲ ವಿದ್ಯಾರ್ಥಿಗಳನ್ನು ತಪಾಸಣೆಗಳನ್ನು ಮಾಡ್ತಾ ಇದ್ದೇವೆ. ಇದೊಂದು ಕೊನೆಯ ಅಕ್ಟೋಬರ್ 26ರಲ್ಲಿ ನಮ್ಮದು ವರ್ಷ ಮುಗಿತಿದೆ. ಈ ಒಂದು ಇಡೀ ಒಂದು ವರ್ಷದಲ್ಲಿನೂ ಕೂಡ ನಾವು ಫುಲ್ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹೀಗಾಗಿ 75 ಅಂತಂದರೆ 5625 ಪ್ರೋಗ್ರಾಮ್ಗಳು ನಾವು ಈ ಒಂದು ವರ್ಷದಾಗ ಮಾಡಬೇಕಂತೇಳಿ ನಮ್ಮ ಸಂಸ್ಥಾ ವತಿಯಿಂದ ಮಾಡ್ತಾ ಇದ್ದೇವೆ.